ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಇಂದು ಭಗವದ್ಗೀತೆಯ 2ನೇ ಅಧ್ಯಾಯವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. 2ನೇ ಅಧ್ಯಾಯ ಭಗವದ್ಗೀತೆಯ ಸಂಪೂರ್ಣ ಸಾರವನ್ನು ಕೊಡುತ್ತೆ. ಆದ್ದರಿಂದ ಪ್ರತಿಯೊಂದು ಶ್ಲೋಕವನ್ನು ಎಲ್ಲರೂ ಗಮನವಿಟ್ಟು ಕೇಳಿ ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮೊದಲನೆಯ ಶ್ಲೋಕವನ್ನು ನೋಡೋಣ. 2ನೇ ಅಧ್ಯಾಯದಲ್ಲಿ ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಈ ರೀತಿಯಾಗಿ ಸಂಪೂರ್ಣವಾಗಿ ದೈನ್ಯದಿಂದ ಹತಾಶೆಗೆ ಒಳಗಾಗಿ ಹೋದಂತಹ ಕ್ಷತ್ರಿಯ ರಾಜ ಅರ್ಜುನ ಇವನನ್ನು ನೋಡಿ ಸಂಪೂರ್ಣವಾಗಿ ಕುಸಿದು ಕುಳಿತುಕೊಂಡಿರುವಂತಹ ದೈನ್ಯದಿಂದ ಕುಳಿತಿರುವಂತಹ ಅರ್ಜುನನನ್ನು ನೋಡಿ ಕೃಷ್ಣ ಈ ರೀತಿ ಹೇಳ್ತಾ ಇದ್ದಾನೆ. ಕೃಷ್ಣ ತನ್ನ ಮಾತನ್ನ ಈಗ ಆರಂಭ ಮಾಡ್ತಾನೆ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷೆ ಏಪ್ರಿಲ್ 28ನೇ ತಾರೀಕು ಪ್ರತಿಪತ್ ತಿಥಿ ಮತ್ತು ಇಂದು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದ ಅಧಿಪತಿ ಕುಜ ಮತ್ತು ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಮತ್ತು ರಾಷ್ಟ್ರಾಧಿಪತಿ ಮೇಷಕ್ಕೆ ಕುಜ. ಇವರಿಬ್ಬರು ಒಟ್ಟಿಗೆ ಸೇರಿದಾಗ ಲಂಪಟ ಯೋಗ ಅಂತ ನಾವು ಕರಿತೇವೆ. ಆದ್ದರಿಂದ ಇಂದು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರಬಹುದು. ಆ ಕೆಟ್ಟ ಆಲೋಚನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಮುಂದೆ ಹೋಗಬೇಕು. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಮೇಷ, ಮಿಥುನ, ತುಲ, ವೃಶ್ಚಿಕ ಹಾಗೂ ಕುಂಭ ಈ ರಾಶಿಗಳಿಗೆ ಅತ್ಯುತ್ತಮ ಫಲ. ಮನಸ್ಸಿಗೆ ನೆಮ್ಮದಿ, ನಿಮಗೆ ಅತ್ಯಂತ ಹೆಚ್ಚಿನ ಒಂದು ಉತ್ಸಾಹ, ಉತ್ಸುಕತೆ ಹಾಗೂ ದೈಹಿಕ ಶಕ್ತಿ, ಮಾನಸಿಕ ಬಲ ಇದೆಲ್ಲವೂ ಇವತ್ತು ಇರೋದ್ರಿಂದ ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್, ಜಿಮ್ನಾಸ್ಟಿಕ್ಸ್, ವೆಯ್ಟ್ ಲಿಫ್ಟಿಂಗ್, ಬಾಡಿ ಟ್ರೈನಿಂಗ್ ಇಂಥದ್ರಲ್ಲಿ ಇದ್ದೀರಿ ಮತ್ತು ರೇಸಿಂಗು, ಬೈಕ್ ಇತ್ಯಾದಿಗಳನ್ನು ಓಡಿಸ್ಕೊಂಡು ಹೋಗ್ತೀರಿ, ನಿಮಗೆ ಯಾರ್ಯಾರಿಗೆ ದೈಹಿಕ ಶ್ರಮದ ಆಕ್ಟಿವಿಟಿಗಳು, ಸ್ವಿಮ್ಮಿಂಗು, ಸ್ಪೋರ್ಟ್ಸ್ ಇತ್ಯಾದಿಗಳು ಇಷ್ಟ ಅಂತಹವರಿಗೆಲ್ಲರಿಗೂ ಇದು ಬಹಳನೇ ಒಳ್ಳೆಯ ದಿನ. ಅತಿ ಹೆಚ್ಚಿನ ಯಶಸ್ಸನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ ಕಾಣ್ತೀರಿ. ಯಾರ್ಯಾರು ಲೋಹಗಳ ಜೊತೆಗೆ ಬೆಂಕಿಯ ಫೈರ್ ಎಕ್ಸ್ಟಿಂಗ್ವಿಷರ್ ಡಿಪಾರ್ಟ್ಮೆಂಟ್ ಇತ್ಯಾದಿಗಳ ಜೊತೆಗೆ ಕೆಲಸ ಮಾಡ್ತೀರೋ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು. ಇಂದು ಮಾತಿನ ಮೋಡಿಯಲ್ಲಿ ನೀವು ಸ್ವಲ್ಪ ಅಪಘಾತಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಇಂದು ವೃಷಭ, ಕರ್ಕ, ಕನ್ಯಾ ಹಾಗೂ ಮಕರ ಈ ರಾಶಿಗಳಿಗೆ ವಿಷಮ ಫಲ, ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುತ್ತೆ. ಇಂದು ಬೇರೆಯವರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ತೊಂದರೆ ಉಂಟಾಗಬಹುದು. ನೀವು ಅತಿ ಭಾವುಕತೆಯಿಂದ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಇಂದು ಪ್ರೊವೋಕ್ ಆಗ್ತೀರಿ. ಬೇರೆಯವರು ನಿಮ್ಮನ್ನ ಅತಿ ಹೆಚ್ಚಾಗಿ ಪ್ರೊವೋಕ್ ಮಾಡಿ ಹೀಯಾಳಿಸುವಂತಹ ಸಂದರ್ಭಗಳನ್ನು ಕೂಡ ನೋಡಬಹುದು. ಪ್ರತಿಕ್ರಿಯೆ ಬೇಡ, ನಾಳೆ ಎಲ್ಲವೂ ಬದಲಾಗತ್ತೆ. ನೀವು ಅವರನ್ನು ಪ್ರವೋಕ್ ಮಾಡುವಂತಹ ಅವಕಾಶ ಪ್ರಾಪ್ತಿಯೂ ಆಗಬಹುದು. ಇಂದು ಯಾವುದೇ ಕಾರಣಕ್ಕೂ ಮುಂಗೋಪ ಮಾಡ್ಕೋಬಾರ್ದು. ಇನ್ನು ಮಿಕ್ಕ ರಾಶಿಗಳನ್ನು ನೋಡೋಣ. ಅಂದರೆ ಸಿಂಹ, ಧನು ಹಾಗೂ ಮೀನ ಈ 3 ರಾಶಿಗಳಿಗೆ ಮಧ್ಯಮ ಫಲ. ಕಾರ್ಯಕ್ಷೇತ್ರದಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಇವತ್ತು ಬೇರೆಯವರು ಮುಂಗೋಪಿಗಳಾಗಿರ್ತಾರೆ, ನೀವು ಸಮಾಧಾನವಾಗಿ ಇರ್ತೀರಿ. ಆದರೆ ಬೇರೆಯವರಿಗೆ ಅತಿ ಬೇಗ ಅತಿ ಹೆಚ್ಚು ಕೆಲಸಗಳನ್ನು ಮುಗಿಸಿಬಿಡಬೇಕು ಅನ್ನುವಂತಹ ಒತ್ತಡವನ್ನು ನಿಮ್ಮ ಮೇಲೆ ಹೇರಬಹುದು. ಕಾರ್ಯಕ್ಷೇತ್ರದಲ್ಲಿ ಹೀಗಾದರೆ ಅಂತೂ ತುಂಬಾ ಕಷ್ಟ. ಆಫೀಸರ್ಸು ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ಬಾಸ್ಗಳು ಏನು ದಿಕ್ತೋಚಲ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂತಹ ಪರಿಸ್ಥಿತಿ ಇವತ್ತು ನಿಮಗೆ ಬರಬಹುದು. ಸರಿಯಾದ ರೀತಿಯಲ್ಲಿ ವಿವೇಕದಿಂದ ಇದನ್ನು ಎದುರಿಸಬೇಕು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕವನ್ನು ಪಠಣ ಮಾಡಿ ಹಾಗೂ ನವಗ್ರಹ ಶಾಂತಿ ಸ್ತೋತ್ರಗಳನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.